ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನದ ಮೊದಲ ಮಹಡಿಯ ಕಟ್ಟಡ ಉದ್ಘಾಟನೆ. ಹೌದು, ಸಾಲಿಗ್ರಾಮ ತಾಲೂಕಿನ ಹನಸೋಗೆ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನದ ಮೊದಲ ಮಹಡಿಯ ನೂತನ ಕಟ್ಟಡವನ್ನು ಶಾಸಕರಾದ ಡಿ ರವಿಶಂಕರ್ ಅವರು ಉದ್ಘಾಟನೆ ಮಾಡಿ ಮಾತನಾಡಿದರು. ಸಮುದಾಯ ಭವನಗಳು ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಕೇಂದ್ರ ಬಿಂದುವಾಗಿದ್ದು, ಸಮಾಜದ ಅಭಿವೃದ್ಧಿಗೆ ಇಂತಹ ಮೂಲಸೌಕರ್ಯಗಳು ಅತ್ಯಂತ ಅಗತ್ಯವೆಂದು ಹೇಳಿದರು. ಸರ್ಕಾರವು ಎಲ್ಲ ಸಮುದಾಯಗಳ ಅಭಿವೃದ್ಧಿಗೆ ಬದ್ಧವಾಗಿದ್ದು, ಜನರಿಗೆ ಅಗತ್ಯವಾದ ಮೂಲಸೌಕರ್ಯಗಳನ್ನು ಕಲ್ಪಿಸಲು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದರು. ಮಹರ್ಷಿ ವಾಲ್ಮೀಕಿ ಸಮುದಾಯದ ಜನರು ಈ ಕಟ್ಟಡವನ್ನು ಸಮಾಜದ ಒಳಿತಿಗಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕು. ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ ಹಾಗೂ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಈ ಭವನವು ಉಪಯುಕ್ತವಾಗಲಿ ಎಂದು ಆಶಿಸಿದರು. ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಉದಯ್ ಶಂಕರ್, ಯಜಮಾನ್ ಚೆಲುವನಾಯ್ಕ್, ಚಿಕ್ಕಯಜಮಾನ ವಸಂತ ನಾಯ್ಕ, ಶಿವಣ್ಣ ನಾಯ್ಕ, ಗ್ರಾಮಸ್ಥರಾದ ಕೃಷ್ಣ ನಾಯ್ಕ, ಓಲೆ ರಾಮನಾಯ್ಕ, ತಿಮ್ಮೇಗೌಡರು, ಮಹದೇವ, ವಿಎಸ್ಎಸ್ಎನ್ ಅಧ್ಯಕ್ಷರು ಕರ್ತಾಳು, ಅಶ್ವಥ್ ಬಂಡಳಿ ಗುತ್ತಿಗೆದಾರರು, ನವೀನ್ ಕಾಂಗ್ರೆಸ್ ಮುಖಂಡರು, ಪಾಂಡುರಂಗ, ಚಂದ್ರನಾಯ್ಕ್, ಮಾಸ್ಟರ್, ಪ್ರಸನ್ನ ನಾಯ್ಕ, ಪರಮೇಶ್, ರವಿ ವೆಲ್ಡಿಂಗ್, ಸ್ವಾಮಿನಾಯ್ಕ, ರಘು, ಲೋಕಿ, ಹಾಲಿನ ಡೈರಿ ಅಧ್ಯಕ್ಷರು ರಾಜನಾಯ್ಕ, ವಿಎಸ್ಎಸ್, ಸಿದ್ದಲಿಂಗ ನಾಯ್ಕ, ರಾಮನಾಯ್ಕ, ಕುಮಾರ, ಅಣ್ಣಯ್ಯ ನಾಯ್ಕ, ಸವಿತಾ ಸಮಾಜದ ಯಜಮಾನರು ಲಕ್ಷ್ಮಣ, ಚಂದ್ರನಾಯ್ಕ, ಬಲರಾಮ್ ಸೇರಿದಂತೆ ಸ್ಥಳೀಯರು, ಜನಪ್ರತಿನಿಧಿಗಳು, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಮಾಜದ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದು, ಶಾಸಕರನ್ನು 101 ಕಳಶಗಳೊಂದಿಗೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಮಾಡಿ ಆತ್ಮೀಯವಾಗಿ ಸ್ವಾಗತಿಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಮತ್ತು ನಾವು ನಮ್ಮ ಮಹರ್ಷಿ ವಾಲ್ಮೀಕಿರವರ ಹೆಸರಿರ್ತಕ್ಕಂಥ ನಮ್ಮ ನಾಯಕರ ಸಂಘದ ಸಮುದಾಯ ಭವನವನ್ನು ಅತ್ಯಂತ ಸಂತೋಷದಿಂದ ನಾವು ಇವತ್ತೆಲ್ಲ ಯಜಮಾನರುಗಳ ಸಮ್ಮುಖದಲ್ಲಿ ಮತ್ತು ತಮ್ಮೆಲ್ಲರ ಸಮಕ್ಷಮ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೀವಿ. ಇಂಥ ಕೆಲಸ ಕಾರ್ಯಗಳು ಗ್ರಾಮಗಳಲ್ಲಿ ಆಗಬೇಕು. ಯಾಕಂತ ಹೇಳಿದ್ರೆ ಸಣ್ಣ ಪುಟ್ಟ ಸಮಾಜದವರು ಕೂಡ ಇವತ್ತು ಈ ಥರ ಸಂಘಟನೆ ಮುಖಾಂತರ ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನಾದರೂ ಕೂಡ ಒಂದು ಕೊಡುಗೆಯನ್ನು ಕೊಡುವಂಥ ನಿಟ್ಟಲ್ಲಿ ಇಂಥ ಶಾಶ್ವತವಾದಂಥ ಒಂದು ಕೆಲಸವನ್ನು, ಕಾಮಗಾರಿಗಳನ್ನು ಮಾಡುವಂಥ ನಿಟ್ಟಲ್ಲಿ ನಮ್ಮ ಜೀವಿತಾವಧಿಯ ಕಾಲದಲ್ಲಿ ಮಾಡುವಂಥದ್ದೇ ಒಂದು ಪುಣ್ಯದ ಕೆಲಸ. ಅಂಥ ಪುಣ್ಯದ ಕೆಲಸವನ್ನು ಇವತ್ತು ಎಲ್ಲ ಗ್ರಾಮದ ಯಜಮಾನಗಳ ಸಮೇತವಾಗಿ ಅವ್ರಿಗೆ ಸಹಕಾರಿಯಾಗಿ ಪ್ರತಿಯೊಂದು ಕುಟುಂಬದಿಂದಲೂ ಕೂಡ ಇವತ್ತು ಹಣವನ್ನು ಕೊಟ್ಟು ಈ ಒಂದು ಸಮುದಾಯ ಭವನಕ್ಕೆ ಯಾರೋ ಒಬ್ಬರು ಇಬ್ಬರು ಅಲ್ಲ, ಪ್ರತಿಯೊಂದು ಕುಟುಂಬದಲ್ಲೂ ಇವತ್ತು 300 ರೂಪಾಯಿನ ವಸೂಲಿ ಮಾಡಿದ್ವಿ ಅಂತ ಹೇಳಿದ್ರಲ್ವಾ, ಅದು ನಿಜಕ್ಕೂ ಕೂಡ ಆಗಬೇಕು. ನಮ್ಮ ಮನೆ ನಮ್ಮ ಅಂತೇಳಿ ಒಂದು ನಮ್ಮ ಮನಸ್ಸಿನಲ್ಲಿ ಬರುವಂಥ ನಿಟ್ಟಲ್ಲಿ ಆಗಬೇಕು. ಆ ಥರದಲ್ಲಿ ಆಗುವಂಥ ಕೆಲಸ ನಿಜಕ್ಕೂ ಕೂಡ ಬಹಳ ಪುಣ್ಯದ ಕೆಲಸ ಆಗುತ್ತೆ. ಅಂಥ ಪುಣ್ಯದ ಕೆಲಸಕ್ಕೆ ತಾವೆಲ್ಲ ಸಾಕ್ಷಿಭೂತರಾಗಿದ್ದೀರಾ. ಇವತ್ತು ಈ ಒಂದು ಸಮುದಾಯ ಭವನ ಕಟ್ಟಲಿಕ್ಕೆ ಸಾಕಷ್ಟು ರೀತಿಯಲ್ಲಿ ಜನ ಏನು 2004 ಪ್ರಾರಂಭ ಆಗಿದ್ದು, 2011 ಪ್ರಾರಂಭ ಆಗಿದ್ದು ಅಲ್ಲಲ್ಲ 2004 ಪ್ರಾರಂಭ ಆಗಿ ಇವತ್ತು 2011 ಉದ್ಘಾಟನೆ ಆಯಿತು. ಕೆಲ ಹಂತದ ಇವತ್ತು 2026 ಮೇಲ್ಭಾಗದ ಕಟ್ಟಡವನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ. ಇವತ್ತು ಸಂಪೂರ್ಣವಾದ ರೀತಿಯಲ್ಲಿ ಈ ಒಂದು ಸಮುದಾಯ ಭವನ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲದಕ್ಕೂ ಕೂಡ ಕೊಡುವಂಥ ನಿಟ್ಟಲ್ಲಿ ಮಾಡ್ಬೋದು. ಈ ಒಂದು ಸಮುದಾಯ ಭವನದ ಅಡಿಯಲ್ಲಿ ಏನು ಇತ್ತಾರೆ ಮಾತನಾಡೋ ಸಂದರ್ಭದಲ್ಲಿ ಏನು ನಮ್ಮ ತಿಮ್ಮೇಗೌಡರು ಹೇಳೋದು, ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡ್ಬೋದು ಅಂತ ನಿಜ ಅವ್ರು ಹೇಳಿದ್ದು. ಆದರೆ ಇಲ್ಲಿ ಸಣ್ಣ ಪುಟ್ಟದಲ್ಲ, ಮದುವೆ ಕೂಡ ಮಾಡುವಂಥ ನಿಟ್ಟಲ್ಲಿ ಈ ಒಂದು ಸಮುದಾಯ ಭವನ ಎಲ್ಲ ರೀತಿಯಾಗಿ ಸುಸಜ್ಜಿತವಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಮುದಾಯ ಭವನ ಆಗಿದೆ. ಆ ನಿಟ್ಟಿನಲ್ಲಿ ಈ ಒಂದು ಸಮುದಾಯ ಭವನವನ್ನು ಕಟ್ಟಲಿಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ಸಹಕಾರ ಮಾಡಿರ್ತಕ್ಕಂಥ ಸಮಸ್ತ ಜನರಿಗೆ ನಾನು ಕ್ಷೇತ್ರದ ಒಬ್ಬ ಶಾಸಕನಾಗಿ, ಜೊತೆಗೆ ನಮ್ಮ ಕ್ಷೇತ್ರದ ಸಮಸ್ತ ಜನರ ಪರವಾಗಿ ಅವ್ರಿಗೆ ಅತ್ಯಂತ ಗೌರವಪೂರ್ವಕಂತ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಯಾವುದೇ ಒಂದು ಸಮಾಜ ಅಂತಲ್ಲ, ಇಲ್ಲಿ ಹನಸೋಗೆ ಗ್ರಾಮದಲ್ಲಿ ಏನೋ ಒಂದು ಸಮಾಜದವರು ಅಂತಕ್ಕಂಥ ನಿಟ್ಟಲ್ಲಿಲ್ಲ. ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ ಎಲ್ಲ ಸಮಾಜದ ಬಂಧುಗಳು ಜೊತೆಗೂಡಿ ಈ ಒಂದು ಕಾರ್ಯಕ್ರಮಗಳನ್ನು ಮಾಡುವಂಥ ನಿಟ್ಟಲ್ಲಿ ಬಹಳ ಉತ್ತಮವಾದ ಕೆಲಸವನ್ನು
ಇವತ್ತು ನಮ್ಮ ಹನಸಗಿ ಗ್ರಾಮದಲ್ಲಿ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇದೇ ರೀತಿಯಲ್ಲಿ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಇದನ್ನ ತೋರಿಸ್ಕೊಡುವಂಥ ನಿಟ್ಟಿನಲ್ಲಿ ನಾವು ಮಾಡಬೇಕಾಗಿದೆ. ಯಾವುದೇ ಒಂದು ಸಮಾಜದಿಂದ ನಮ್ಮ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಜನರು ಕೂಡ ಜೊತೆಗೂಡಿ ಒಂದು ಹೊಂದಾಣಿಕೆಯಿಂದ ಸಹಬಾಳ್ವೆ ಸಹಭಾಗಿತ್ವದಿಂದ ಮಾಡುವಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಆ ಗ್ರಾಮ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ. ಒಂದು ಸಮಾಜದಲ್ಲಿ ಉತ್ತಮ ಸಂದೇಶ ಕೊಟ್ಟಂತಾಗುತ್ತೆ. ನಮ್ಮ ಮುಂದಿನ ಪೀಳಿಗೆಯು ಕೂಡ ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡಿದ್ದೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ನಮಗೆ ಆತ್ಮತೃಪ್ತಿ ಇರುತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆ ರೀತಿಯಲ್ಲಿ ಎಲ್ಲ ಸಮಾಜದ ಬಂಧುಗಳು ತಾವೆಲ್ಲ ಒಗ್ಗಟ್ಟಿನಿಂದಿರಬೇಕು. ಸಮಾಜ ಒಂದೇ ಸಮಾಜದಿಂದ ಬದುಕನ್ನು ಮಾಡಲಿಕ್ಕೆ ಯಾರು ಕೂಡ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಅಣ್ಣ ತಮ್ಮಂದಿರಾಗಿ ಅಕ್ಕ ತಂಗಿರಾಗಿ ಸಹಬಾಳ್ವೆಯಿಂದ ಕೂಡುವಂಥ ನಿಟ್ಟಿನಲ್ಲಿ ಸಮಾಜವನ್ನು ನಿರ್ಮಾಣ ಮಾಡಿದಿರಿ. ಇದನ್ನೇ ಮುಂದಿನ ದಿನಗಳಲ್ಲೂ ಕೂಡ ಒಂದು ಉತ್ತಮ ರೀತಿಯಲ್ಲಿ ಮಾಡ್ಕೊಂಡು ಹೋಗುವಂಥ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಈ ಒಂದು ಸಮುದಾಯ ಭವನ ನಾನೀಗಾಗಲೇ ಸಾಕಷ್ಟು ಸಭೆ ಸಮಾರಂಭಗಳಿಗೆ ಈ ಒಂದು ಕಾರ್ಯಕ್ರಮಗಳಿಗೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಮಗೆ ಬಹಳಷ್ಟು ರೀತಿಯಲ್ಲಿ ನೋವಾಗ್ತಿತ್ತು. ಏನಪ್ಪ ಇದು ಈ ರೀತಿಯಾಗಿ ಇದೆಯಲ್ಲ ಅಂತಕ್ಕಂಥ ನಿಟ್ಟಲ್ಲಿ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಂದಂಥ ಸಂದರ್ಭದಲ್ಲೇ ಅವತ್ತು ಹೇಳಿದ್ರು, ನಮಗೆ ಈ ಒಂದು ಸಮುದಾಯ ಭವನಕ್ಕೆ ತಾವು ಅನುಕೂಲತೆಗಳನ್ನು ಮಾಡಿಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮಗೆ ಮನವಿಯನ್ನು ಸಲ್ಲಿಸಿದ್ರು. ಖಂಡಿತ ನಿಮ್ಮೆಲ್ಲರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಶಕ್ತಿ ಬಂದ ತಕ್ಷಣ ಈ ಒಂದು ಸಮುದಾಯ ಭವನಕ್ಕೆ ಅನುದಾನವನ್ನು ಹಾಕೊಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಅವತ್ತು ಭರವಸೆಯನ್ನು ಕೊಟ್ಟಿದ್ವಿ. ಅದರಂತೆ ತಾವೆಲ್ಲ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ನಮಗೆ ಶಕ್ತಿಯನ್ನು ಕೊಟ್ಟು ದೊಡ್ಡ ಮಟ್ಟದ ಋಣವನ್ನು ನನ್ನ ಜವಾಬ್ದಾರಿಯನ್ನು ನನ್ನ ಮೇಲೆ ಹೊರಿಸಿದ್ರಿ. ಆ ಋಣವನ್ನು ತೀರಿಸುವಂಥ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ ಹೊರತು ಇನ್ನೇನೂ ಅಲ್ಲ. ನಿಮ್ಮ ಹಣವನ್ನ ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು ಸದ್ವಿನಿಯೋಗ ಮಾಡ್ತಾ ಇರ್ತಕ್ಕಂಥದ್ದು ಮಾಡಿದ್ದೇವೆ ಹೊರತು ಇದೇ ನಮ್ಮ ಮನೆಯಿಂದ ಕೊಟ್ಟಿಲ್ಲ, ಇಲ್ಲ ಯಾರ ಮನೆಯಿಂದ ಕೊಟ್ಟಿಲ್ಲ. ಸರ್ಕಾರಕ್ಕೆ ತಾವು ತೆರಿಗೆಯನ್ನು ಕೊಡ್ತಾ ಇದ್ರಿ. ತೆರಿಗೆ ಕೊಟ್ಟಿರ್ತಕ್ಕಂಥದ್ದು ಸರ್ಕಾರದ ಹಣ ನಿಮ್ಗೆ ಈಗಾಗಲೇ ಗ್ಯಾರಂಟಿ ಮೂಲಕವಾಗಿ ಕೂಡ ತರ್ತಾ ಇದೆ. ಜೊತೆಗೆ ಈ ರೀತಿಯಾಗಿ ಅನುದಾನವನ್ನು ಕೂಡ ಕೊಟ್ಟು ಸಮಾಜದ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೂ ಕೂಡ ವಿನಿಯೋಗವನ್ನು ಮಾಡ್ತಾ ಇದ್ದೀವಿ. ಅವತ್ತು ನಾವು ಮಾತು ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು 20 ಲಕ್ಷ ಅನುದಾನವನ್ನು ಹಾಕಿ ಈ ಒಂದು ಸಮುದಾಯ ಭವನನ್ನ ಲೋಕಾರ್ಪಣೆಯನ್ನು ಮಾಡಿದ್ದೇವೆ. ನನಗೆ ಬಹಳಷ್ಟು ಆತ್ಮತೃಪ್ತಿ ಇದೆ, ಸಂತೋಷ ಇದೆ. ಒಂದು ಶಾಶ್ವತವಾದ ಒಂದು ಕೆಲಸಕ್ಕೆ ನಮ್ಮ ಸರ್ಕಾರದಿಂದ ಅನುದಾನ ವಿನಿಯೋಗ ಆಯಿತು, ಅದು ನಮ್ಮ ಕಾಲದಲ್ಲಿ ಆಯಿತು ಅಂತಕ್ಕಂಥದ್ದು ನನಗೆ ಆತ್ಮತೃಪ್ತಿ ಇದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಇವತ್ತು ಎಷ್ಟೋ ವರ್ಷಗಳ ಹಿಂದೆ ವಾಲ್ಮೀಕಿ ರಾಮಾಯಣ ಬರೋದಲ್ವಾ, ಇವತ್ತು ಕೂಡ ನಾವು ಮಹರ್ಷಿ ವಾಲ್ಮೀಕಿರವರ ಪೂಜೆ ಮಾಡ್ತೀವಿ. ಏನಕ್ಕೆ ಪೂಜೆ ಮಾಡ್ತೀವಿ ಅವ್ರನ್ನ ಹೇಳಿ? ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ರಾಮಾಯಣದ ಅಡಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ನಮಗೆ ಒಂದು ಬದುಕಿನ ಮೌಲ್ಯಗಳನ್ನ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು, ತ್ಯಾಗವನ್ನ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು, ಒಂದು ಮಾತಿಗೆ ಬದ್ಧವಾಗಿ ಒಂದು ಪದತ್ಯಾಗವನ್ನ ಮಾಡಿ ಏನವತ್ತು ಸಿಂಹಾಸನವನ್ನ ತ್ಯಾಗ ಮಾಡಿ ತಮ್ಮನಿಗೋಸ್ಕರ ಬಿಟ್ಕೊಟ್ಟು ಕಾಡಿಗೆ ಹೋದಂಥದ್ದು ಆಯ್ತಾ. ಅವೆಲ್ಲವೂ ಕೂಡ ನಮಗೆ ಆದರ್ಶ ಇರ್ತಕ್ಕಂಥ ಒಂದು ಸನ್ನಿವೇಶಗಳು. ಆ ನಿಟ್ಟಲ್ಲಿ ಇವತ್ತು ಕೂಡ ಮಹರ್ಷಿ ವಾಲ್ಮೀಕಿರವರನ್ನ ನೆನೆಸ್ಕೊಳ್ತಾ ಇದ್ದೀವಿ. ನೆನೆಸ್ಕೊಳ್ಳುವಂಥ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಸಂದೇಶಗಳನ್ನ, ತತ್ವಗಳನ್ನ, ಆದರ್ಶಗಳನ್ನ ನಾವು ಮೈಗೂಡಿಸ್ಕೊಂಡು ನಮ್ಮ ಜೀವನದಲ್ಲೂ ಕೂಡ ಅದನ್ನ ಅಳವಡಿಸ್ಕೊಳ್ಬೇಕು ಅಲ್ವಾ. ಆ ನಿಟ್ಟಲ್ಲಿ ಮಾಡಿದ್ರೆ ಮಹರ್ಷಿ ವಾಲ್ಮೀಕಿರವರಿಗೆ ನಿಜಕ್ಕೂ ಕೂಡ ಅವ್ರಿಗೆ ನಾವು ಗೌರವ ಕೊಟ್ಟಂತೆ ಆಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ನಾನು ಸಮಾಜದ ಬಂಧುಗಳಿಗೆ ಒಂದು ವಿನಂತಿಯನ್ನು ಮಾಡ್ಕೊಳ್ಳೋದು, ಇವತ್ತು ಸಮಾಜ ಅಭಿವೃದ್ಧಿ ಆಗ್ಬೇಕು. ಸಮಾಜ ಅಭಿವೃದ್ಧಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ನಮ್ಮ ಮಕ್ಕಳನ್ನ ಏನ್ ಮಾಡ್ಬೇಕು? ನಾನು ತಾಯಂದಿರು ಅಕ್ಕ ತಂಗಿಯರು ಇದ್ದೀರ ಅಂತ ನಿಮ್ಗೆ ಕೇಳ್ತಾ ಇದೀವಿ, ಹೇಳಿ ಜೋರಾಗಿ. ಆಯ್ತು, ಅದನ್ನ ಬಿಡ್ಸೋದಕ್ಕೆ ಮೊದಲು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು. ವಿದ್ಯಾವಂತರನ್ನ ಮಾಡಿ ನಿಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ
ಅವರೇ ಅವ್ರ ತಂದೆ ತಾಯಂದಿರ ಏನು ಅವ್ರ ತಂದೆಯವರು ಏನು ಚಟ ಇದೆ ಅದನ್ನು ಬಿಡಿಸುವಂಥ ನಿಟ್ಟಿನಲ್ಲಿ ಅವರು ಗಟ್ಟಿಯಾಗಿ ನಿರ್ಧಾರ ತಗೋತಾರೆ. ಆಯ್ತಾ? ಇವತ್ತು ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು. ಆ ವಿದ್ಯೆಯನ್ನೇ ಅವರ ಆಸ್ತಿಯನ್ನಾಗಿ ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ಮಾಡ್ತೀರ ತಾನೆ? ಆ ಮಾಡುವಂಥ ನಿಟ್ಟಿನಲ್ಲಿ ಒಂದು ಸಮಾಜದ ಒಬ್ಬ ಅಧಿಕಾರಿ ಇವತ್ತು ನಿಮ್ಮ ಹನಸೂಗೆ ಗ್ರಾಮದಲ್ಲಿದ್ದರೆ ಅದು ಎಲ್ಲರಿಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಒಂದು ಬೆಳವಣಿಗೆಗೆ ಪೂರಕವಾದ ರೀತಿಯಲ್ಲಿ ನಿರ್ಮಾಣ ಆಗುತ್ತೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆ ನಿಟ್ಟಿನಲ್ಲಿ ನಿಮಗೆ ವಿನಂತಿಯನ್ನು ಮಾಡ್ಕೊಳ್ಳೋದು, ಮಕ್ಕಳನ್ನ ಉತ್ತಮ ಶಿಕ್ಷಣವನ್ನು ಕೊಡಿಸಿ, ಶಿಕ್ಷಣ ಅಂತ ಹೇಳಿದ್ರೆ ಏನು SLC PUC ಅಲ್ಲ, ದೊಡ್ಡ ಮಟ್ಟದ ಶಿಕ್ಷಣವನ್ನು ಕೊಡಿಸ್ಬೇಕು. ಈ ರಾಜ್ಯವನ್ನ ದೇಶವನ್ನ ಆಳುವಂತ ಅಧಿಕಾರಿಗಳನ್ನಾಗಿ ಮಾಡುವಂತ ಶಿಕ್ಷಣವನ್ನ ಕೊಡಿಸ್ಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಂತ ಶಿಕ್ಷಣವನ್ನ ಒದಗಿಸುವಂತ ಸಂದರ್ಭದಲ್ಲಿ ನಿಮಗೆ ಯಾವುದೇ ಸಂದರ್ಭದಲ್ಲಿ ಏನೇ ಸಹಾಯ ಬೇಕಾದರೂ ಈ ರವಿಶಂಕರ್ ನಿಮ್ಮ ಜೊತೆಲಿ ಇರ್ತೇನೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಲಿ ಏನು ನಾವು ಇವತ್ತು ಸಮುದಾಯ ಭವನವನ್ನು ಉದ್ಘಾಟನೆ ಮಾಡಿದ್ವಿ, ಈ ಸಮುದಾಯ ಭವನಕ್ಕೆ ಇನ್ನೂ ಸ್ವಲ್ಪ ಕಾಮಗಾರಿಗಳು ಬಾಕಿ ಇದೆ ಅಂತಕ್ಕಂಥದ್ದ ನಮ್ಮ ಯಜಮಾನಗಳು ಎಲ್ಲ ಮುಖಂಡಗಳು ಜೊತೆಗೆ ಇಂಜಿನಿಯರ್ ಕೂಡ ಹೇಳಿದ್ದಾರೆ. ಏನು ಹಿಂದ್ಗಡೆ ಇರ್ತಕ್ಕಂಥ ಏನು ಶೌಚಾಲಯ ಇದೆ ಅದರ ಪಕ್ಕದಲ್ಲಿ ಸ್ನಾನದ ಮನೆಗಳು ಆಗಬೇಕು. ಈ ಕಡೆ ಒಂದು ಆ ಕಡೆ ಒಂದು 2 ಸ್ನಾನದ ಮನೆ ಆಗಬೇಕು. ಜೊತೆಗೆ ಆ ಸುತ್ತ ಫ್ಲೋರಿಂಗ್ ವ್ಯವಸ್ಥೆ ಕೂಡ ಆಗಬೇಕಾಗಿದೆ. ಹೇಳಿದ್ದೀನಿ, ಅದನ್ನು ಹೇಳ್ತಾ ಇರ್ತೀನಿ, ಕೇಳಿಸ್ಕೋಬೋದು. ಮಾದನಾಯಕರು ಬಂದವರು ನೋಡಿಲ್ಲ. ಅದೇ ರೀತಿಯಲ್ಲಿ ಈಗ ತಾನೇ ನಮ್ಮ ವೇದಿಕೆಗೆ ಆಗಮಿಸತಕ್ಕಂಥ ನಮ್ಮ ಸಾಲುಗ್ರಾಮ ತಾಲೂಕಿನ ನಮ್ಮ ನಾಯಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮಾದನಾಯಕ ಅವರು ಬಂದಿದ್ದಾರೆ. ಅವರನ್ನ ವೈಯಕ್ತಿಕವಾಗಿ ಹಾಗೂ ಸಮಾಜದ ಬಂಧುಗಳ ಪರವಾಗಿ ಹನಸೂಗೆ ಗ್ರಾಮದ ಸಮಸ್ತ ಜನರ ಪರವಾಗಿ ನಾನು ಗೌರವಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತೇನೆ. ಸಣ್ಣ ಪುಟ್ಟ ಕಾಮಗಾರಿ ಇರ್ಬೋದು, ಜೊತೆಗೆ ಒಂದು ಫ್ಲೋರಿಂಗ್ ವ್ಯವಸ್ಥೆ ಕೂಡ ಆಗಬೇಕು. ಅದಕ್ಕೆ ಈಗಾಗಲೇ ನಾನು ಇಂಜಿನಿಯರ್ಗೆ ಸೂಚನೆ ಕೊಟ್ಟಿದ್ದೀನಿ. ಎಷ್ಟು ಅನುದಾನ ಆಗಬೇಕು ಅಂತಕ್ಕಂಥ ನಿಟ್ಟಲ್ಲಿ ಕೇಳಿದ ಸಂದರ್ಭದಲ್ಲಿ 5 ಲಕ್ಷ ಬೇಕಾಗುತ್ತೆ ಅಂತಕ್ಕಂಥ ನಿಟ್ಟಲ್ಲಿ ಅವರು ನನಗೆ ಹೇಳಿದ್ದಾರೆ. 5 ಲಕ್ಷ ಅನುದಾನವನ್ನು ಕೂಡ ಹಾಕೊಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಆ ಒಂದು ಕಾಮಗಾರಿಯನ್ನು ಕೂಡ ಮಾಡಿಸ್ಕೊಳ್ಳಿ ಅಂತಕ್ಕಂಥ ನಿಟ್ಟಲ್ಲಿ, ಯಾಕಂತ ಹೇಳಿದ್ರೆ ಸಣ್ಣ ಪುಟ್ಟದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಸ್ನಾನದ ಕೊಠಡಿಗಳು ಇರಲೇಬೇಕು, ಸ್ನಾನದ ಗೃಹಗಳು, ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ ಕಾರ್ಯಕ್ರಮಗಳು ಮಾಡೋ ಸಂದರ್ಭದಲ್ಲಿ. ಅದನ್ನು ಮಾಡಿಸಿ, ಜೊತೆಗೆ ಕಿಟಕಿ ಗಾಜುಗಳನ್ನು ಹಾಕಿಸುವಂಥದ್ದು ಆಗಲೇಬೇಕು. ಅದನ್ನು ಮಾಡಿಸುವಂಥ ನಿಟ್ಟಲ್ಲಿ ಹೇಳಿದ್ದೀನಿ. ಅವೆಲ್ಲವೂ ಕೂಡ ಮಾಡಿಸ್ಕೊಡುವಂಥದ್ದು ನಾವು ಮುಂದಿನ ದಿನಗಳಲ್ಲಿ ಮಾಡಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅಡುಗೆ ಮನೆ ಜಾಗ ತಗೊಂಡ್ಮೇಲೆ ಮಾಡೋಣ, ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಏನು ವ್ಯವಸ್ಥೆ ಆಗಬೇಕು ಅದನ್ನು ಕೂಡ ಮಾಡಿಸ್ಕೊಡುವಂಥ ನಿಟ್ಟಲ್ಲಿ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಇವತ್ತು ನಮ್ಮನ್ನು ಅತ್ಯಂತ ಸಂತೋಷದಿಂದ ಏನು ಅಲ್ಲಿ ಊರಿನ ಹೆಬ್ಬಾಗ್ಲಲ್ಲೇ ನಮ್ಮನ್ನು ಸ್ವಾಗತ ಮಾಡಿ, ಅಲ್ಲಿಂದ ಏನು ಪೂರ್ಣ ಕಂಬ ಕಳಸದ ಜೊತೆಗೆ ಎಲ್ಲ ಕಲಾ ತಂಡಗಳ ಸಮೇತವಾಗಿ ಇವತ್ತು ಮೆರವಣಿಗೆ ಮೂಲಕ ಕರ್ಕೊಂಡ್ಬಂದು ನನ್ನ ಕೈಯಲ್ಲಿ ಮತ್ತು ಜೊತೆಗೆ ಯಜಮಾನಗಳ ಸಮ್ಮುಖದಲ್ಲಿ ಇವತ್ತು ಈ ಒಂದು ಸಮುದಾಯ ಭವನವನ್ನು ಲೋಕಾರ್ಪಣೆಯನ್ನು ಮಾಡಿದ್ದೀರಾ. ಅತ್ಯಂತ ಸಂತೋಷದಿಂದ ನಾವು ಎಲ್ಲರೂ ಕೂಡ ಸೇರಿಕೊಂಡು ಈ ಒಂದು ಸಮುದಾಯ ಭವನವನ್ನು ಉದ್ಘಾಟನೆಯನ್ನು ಮಾಡಿದ್ದೇವೆ. ಇದರಿಂದ ಸಾಕಷ್ಟು ಜನರಿಗೆ ಅನುಕೂಲತೆಗಳಾಗಲಿ, ಜೊತೆಗೆ ನಮ್ಮ ಸಮುದಾಯ ಆರ್ಥಿಕವಾಗಿ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಶಕ್ತಿಯುತರಾಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಂಡು, ಇನ್ನು ಮುಂದೆ ತಾವೆಲ್ಲ ರೀತಿಯಲ್ಲಿ ಸಂಘಟನೆ ಆಗಬೇಕು. ಸಂಘಟನೆಯಾಗಿ ಉತ್ತಮ ಕೆಲಸ ಕಾರ್ಯಗಳು ಗ್ರಾಮಗಳಲ್ಲಿ ಅಭಿವೃದ್ಧಿಯ ವಿಚಾರದಲ್ಲಿ ಏನಾಗಬೇಕು, ರಸ್ತೆಗಳು ಚರಂಡಿಗೆ ಆಗ್ಬೇಕಾ, ಕುಡಿಯೋ ನೀರಿಗೆ ಸಂಬಂಧಪಟ್ಟಾಗಿರ್ಬೋದು, ಬೇರೆ ಬೇರೆ ಮೂಲಭೂತ ಸೌಕರ್ಯಗಳು ಏನಾಗಬೇಕಾಗಿದೆ ಅವೆಲ್ಲವನ್ನು ಕೂಡ ನನ್ನ ಗಮನಕ್ಕೆ ತಗೊಂಡು ಖಂಡಿತ ಅನುದಾನದ ಲಭ್ಯತೆ ಮೇರೆಗೆ ಮುಂದಿನ ದಿನಗಳಲ್ಲಿ ಗ್ರಾಮ ಪರಿವರ್ತನೆಯಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಹಂತವಾಗಿ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸಿ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನ ಅರ್ಪಣೆ ಮಾಡಿ ನನ್ನ ಮಾತನ್ನು
ಸಾಲಿಗ್ರಾಮ ಮತ್ತು ಕ್ಯಾರ್ನಗರ ಕ್ಷೇತ್ರದ ಎರಡೂ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಡಿ ರವಿಶಂಕರ್ ಅವರಿಗೆ ನಮ್ಮ ಸಮಾಜದ ವತಿಯಿಂದ ಅಭಿನಂದನೆ ಸಲ್ಲಿಸ್ತೇವೆ. ಹಾಗೂ ಅವರು ನಮ್ಮ ಸಮಾಜಕ್ಕೆ 20 ಲಕ್ಷ ಅನುದಾನಗಳನ್ನು ನೀಡಿರುತ್ತಾರೆ. ಇನ್ನು ಮುಂದೇನೂ ಸಹ ಹೆಚ್ಚಿನ ಅನುದಾನಗಳನ್ನು ಕೊಟ್ಟು ನಿಮಗೆ ಸಹಕರಿಸ್ತೀವಿ ಅಂತ ಹೇಳಿದ್ದಾರೆ. ಅವರಿಗೆ ನಾವು ಸಹ ಹಿತನುಡಿಗಳಾಗಿ ಅಂದರೆ ಹೆಚ್ಚಿನ ರೀತಿಯಲ್ಲಿ ಒತ್ತನ್ನು ಕೊಟ್ಟು ಅವರಿಗೆ ನಾವು ಮುಂದಿನ ಇದಕ್ಕೆ ಚುನಾವಣೆಗೆ ಸಹಕಾರವನ್ನು ನೀಡ್ತೀವಿ ಅಂತ ಹೇಳಿ ನಮ್ಮ ಸಮಾಜದ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಹನಸೋಗಿ ಗ್ರಾಮದಲ್ಲಿ ಡಿ ರವಿಶಂಕರ್ ಶಾಸಕರಾದಂಥ ಈ ಚೌಟ್ರಿ ಸಮುದಾಯ ಭವನಕ್ಕೆ 20 ಲಕ್ಷವನ್ನು ಕೊಟ್ಟಿದ್ದಾರೆ. ಅವರು ಏಕಾಏಕಿ 5 ಲಕ್ಷ 10 ಲಕ್ಷ ಅನ್ನೋದು ಇಲ್ಲದೇ 20 ಲಕ್ಷ ಒಂದೇ ಮೊತ್ತದಲ್ಲಿ ಹಾಕುತ್ತೀನಿ ಅಂತ ಭರವಸೆನ ಕೊಟ್ಟು ಹಾಕಿದ್ದಾರೆ. ಅದಲ್ಲದೆ ಮತ್ತೆ ಇನ್ನೂ 5 ಲಕ್ಷ ಹಾಕ್ತೀನಿ ಅಂತ ಭರವಸೆನ ಕೊಟ್ಟಿದ್ದಾರೆ ಶೌಚಾಲಯಕ್ಕೆ. ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ದೊಡ್ಡ ಸಣ್ಣಗೌಡರು ಮತ್ತು ಡಿ ರವಿಶಂಕರ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ.